ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಯುದ್ಧ ಭಾರತೀಯರ ಮೇಲೆ ಭಾರೀ ಪರಿಣಾಮ ಬೀರ್ತಿದೆ. ಈಗಾಗಲೇ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳು ಸ್ಥಗಿತ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಭಕ್ತರಿಗಾಗಿ ತಯಾರು ಮಾಡುವ ಪ್ರಸಾದದ ಮೇಲೆ ಕೂಡ ಎಫೆಕ್ಟ್ ಬಿದ್ದಿದೆ. ಹೋಟೆಲ್ ಬೆನ್ನಲ್ಲೇ ಈಗ ದೇವಸ್ಥಾನಗಳಿಗೂ ಸಿಲಿಂಡರ್ ಶಾಕ್. ಬನಶಂಕರಿ ಮತ್ತು ಬಂಡೆ ಮಹಾಕಾಳಿ ದೇವಸ್ಥಾನದ ಪ್ರಸಾದಕ್ಕೂ ಬ್ರೇಕ್. ಕಳೆದ 2 ದಿನಗಳಿಂದ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಈ ಕೊರತೆ ವಿಚಾರ ಇಂದು ದೇವಸ್ಥಾನಕ್ಕೂ ತಟ್ಟಿದೆ. ನಗರದ ಪ್ರತಿಷ್ಠಿತ ಬನಶಂಕರಿ ಮತ್ತು ಬಂಡೆ ಮಹಾಕಾಳಿ ದೇವಸ್ಥಾನಗಳಲ್ಲಿ ಗ್ಯಾಸ್ ಕೊರತೆ ಎದ್ದು ಕಾಣ್ತಿದೆ. ಬನಶಂಕರಿ ದೇವಸ್ಥಾನದಲ್ಲಿ ದಿನಕ್ಕೆ 5 ಸಿಲಿಂಡರ್ ಬೇಕಿದ್ದ ಜಾಗದಲ್ಲಿ ಕೇವಲ 2 ಸಿಲಿಂಡರ್ಗಳಲ್ಲಿ ಅಡುಗೆ ಮಾಡಲಾಗ್ತಿದೆ. ಮುಂಜಾನೆ ಖಾರಾಬಾತ್, ಮಧ್ಯಾಹ್ನ ಅನ್ನ ಸಾಂಬಾರ್ ನೀಡ್ತಿದ್ದ ದೇವಸ್ಥಾನದಲ್ಲಿ ಈಗ ದಿನದ 3 ಹೊತ್ತು ಕೇವಲ ಖಾರಾಬಾತ್ ನೀಡುವ ಪರಿಸ್ಥಿತಿ ಬಂದಿದೆ. ಬರುವ ಶುಕ್ರವಾರದವರೆಗೆ ಹೇಗೋ ಮ್ಯಾನೇಜ್ ಮಾಡಬಹುದು. ಆದ್ರೆ ಆಮೇಲೆ ಏನು ಎಂಬ ಪ್ರಶ್ನೆ ಅಡುಗೆ ಕೋಣೆಯ ಮ್ಯಾನೇಜರ್ ದೇವರಾಜ್ ಅವರನ್ನ ಕಾಡ್ತಿದೆ. ಬೆಳಗ್ಗೆ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್, ಮಧ್ಯಾಹ್ನ ಅನ್ನ ಸಾಂಬಾರು, ಮಜ್ಜಿಗೆ, ಸಿಹಿ ಪೊಂಗಲ್ ಜೊತೆಗೆ ಕೊಡ್ತಾ ಇದೀವಿ. ಈಗ ಸಿಲಿಂಡರ್ ಕೊರತೆ ಇರೋದ್ರಿಂದ ಯಾವ್ದಾದ್ರು ಒಂದು ಬಾತ್ ಮಾಡಿ ಭಕ್ತಾದಿಗಳಿಗೆ ಕೊಡ್ತಾ ಇದೀವಿ. ಬೆಳಗಿನ ಸಂಜೆವರೆಗೂ 4,000 ರಿಂದ 5,000 ಜನ ಭಕ್ತಾದಿಗಳು ಬರ್ತಾರೆ. ಇವತ್ತು ಬುಧವಾರ ಗುರುವಾರಗಳಲ್ಲಿ ಸ್ವಲ್ಪ ಕಮ್ಮಿ ಜನ ಬರ್ತಾರೆ. ಅದರಿಂದ ನಾವು ಕ್ವಾಂಟಿಟಿ ಕಮ್ಮಿ ಮಾಡಿ ಎಲ್ಲರಿಗೂ ಸಿಗಂಗೆ ಪ್ರಸಾದ ಕೊಡ್ತೀವಿ. ಇವಾಗ 4 ಸಿಲಿಂಡರ್ ಇದೆ. ಇದು ಶುಕ್ರವಾರದವರೆಗೂ ನಾವು ಏನು ತೊಂದರೆ ಇಲ್ದಂಗೆ ನಡೆಸ್ಬೋದು. ಆಮೇಲೆ ಬದಲಿ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಈಗ ಆಡಳಿತ ಮಂಡಳಿ ಜೊತೆ ನಾವು ಮೀಟಿಂಗ್ ಮಾಡಿ ಏನು ಮಾಡ್ಬೋದು ಅಂತ ತೀರ್ಮಾನ ತಗೊಂಡು ನಾವು ಮಾಡ್ತೇವೆ. ಈ ವಿಚಾರ ಇಂದು ವಿಧಾನಸೌಧದಲ್ಲೂ ಪ್ರತಿಧ್ವನಿಸಿದೆ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯದ ಸುಮಾರು 15 ಪ್ರಮುಖ ದೇವಸ್ಥಾನಗಳಲ್ಲಿ ಈ ಸಮಸ್ಯೆ ಉದ್ಭವಿಸಬಹುದು ಎಂದು ಅಂದಾಜಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಪರ್ಯಾಯ ವ್ಯವಸ್ಥೆ ಅಥವಾ ಪೂರೈಕೆದಾರರೊಂದಿಗೆ ಮಾತುಕತೆ ನಡೆಸುವ ಭರವಸೆ ನೀಡಿದ್ದಾರೆ. ಮತ್ತೆ ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ನಮ್ಮ ಮುಜರಾಯಿ ದೇವಸ್ಥಾನಗಳು ಸುಮಾರು ಒಂದು 10-15 ದೇವಸ್ಥಾನಗಳಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ. ಅದರಲ್ಲೂ ಒಂದು 10 ದೇವಸ್ಥಾನ ಅಂತ ದೊಡ್ಡ ದೊಡ್ಡ ದೇವಸ್ಥಾನಗಳು ಸಹಸ್ರಾರು ಜನ ಹೋಗ್ತಾರೆ. ಅಲ್ಲಿಗೆ ನಮ್ಮ ಕಮಿಷನರ್ಗೆ ಮಾತಾಡಿ ಸ್ವಲ್ಪ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಏನೂ ತೊಂದರೆ ಆಗದ ರೀತಿ ಅಂತ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ. ಕಳೆದ 2 ದಿನಗಳಿಂದ ಕೇವಲ ಹೋಟೆಲ್ಗಳಲ್ಲಿ ಸಿಲಿಂಡರ್ ಕೊರತೆ ಆಗಿರುವ ಬಗ್ಗೆ ಚರ್ಚೆ ಆಗ್ತಿತ್ತು. ಇವಾಗ ದೇವಸ್ಥಾನದ ಬಗ್ಗೆ ಚರ್ಚೆ ಆಗ್ತಿದೆ. ಈಗಾಗಲೇ ಹೋಟೆಲ್ ಮೆನು ಕಡಿಮೆ ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ಭಕ್ತರಿಗೆ ನೀಡುವ ಪ್ರಸಾದದಲ್ಲಿ ಕೂಡ ಕಡಿಮೆ ಮಾಡಲು ಪ್ಲಾನ್ ಮಾಡ್ತಿದ್ದಾರೆ. ಮೊದಲು ಯಾವ ರೀತಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಪೂರೈಕೆ ಆಗುತ್ತವೆ ಎಂಬುದು ಕಾದು ನೋಡಬೇಕು. ಸಂಗಮೇಶ್ ಮೈತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.